ವಿಶ್ವದಾದ್ಯಂತ ಫಿಫಾ ಫುಟ್ಬಾಲ್ ವಿಶ್ವಕಪ್ನ ಹವಾ ಹೆಚ್ಚಾಗಿದೆ. ಫಿಫಾ ವಿಶ್ವಕಪ್ನ ತನ್ನ ಆರಂಭಿಕ ಪಂದ್ಯದಲ್ಲೇ ಇಂಗ್ಲೆಂಡ್ ಭರ್ಜರಿ ಜಯ ದಾಖಲಿಸಿದೆ. ಎಲ್ ಗುಂಪಿನ ರೋಚಕ ಹಣಾಹಣಿಯಲ್ಲಿ ಕ್ರೊಯೇಷಿಯಾ ತಂಡವನ್ನು 4-2 ಗೋಲುಗಳಿಂದ ಇಂಗ್ಲೆಂಡ್ ಧೂಳಿಪಟ ಮಾಡಿದೆ. ಇನ್ನು ಪಂದ್ಯದ 12ನೇ ನಿಮಿಷದಲ್ಲೇ ಪೆನಾಲ್ಟಿ ಮೂಲಕ ಇಂಗ್ಲೆಂಡ್ಗೆ ಮೊದಲ ಯಶಸ್ಸು ತಂದುಕೊಟ್ಟ ನಾಯಕ ಹ್ಯಾರಿ ಕೇನ್. ಆದರೆ 36ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಮಿಡ್ಫೀಲ್ಡ್ನ ತಪ್ಪುಗಳನ್ನು ಸರಿಯಾಗಿ ಬಳಸಿಕೊಂಡು ಕ್ರೊಯೇಷಿಯಾದ ಮಾರ್ಟಿನ್ ಬಟೂರಿನ ಅದ್ಭುತ ಗೋಲು ಬಾರಿಸಿ ಪಂದ್ಯವನ್ನು ಸಮಬಲಗೊಳಿಸಿದರು. ಆದರೆ ಇಂಗ್ಲೆಂಡ್ ಸುಮ್ಮನೆ ಕೂರಲಿಲ್ಲ. ನಾಯಕ ಹ್ಯಾರಿ ಕೇನ್ ತಮ್ಮ ಅವಳಿ ಗೋಲುಗಳ ನೆರವಿನಿಂದ ಮಿಂಚಿದರೆ ಜೂಡ್ ಬೆಲ್ಲಿಂಗ್ಹ್ಯಾಮ್ ಮತ್ತು ಬದಲಿ ಆಟಗಾರ ಮಾರ್ಕಸ್ ರ್ಯಾಶ್ಫೋರ್ಡ್ ತಲಾ ಒಂದು ಗೋಲು ಬಾರಿಸಿ ತಂಡದ ಗೆಲುವನ್ನು ಖಚಿತಪಡಿಸಿದ್ದಾರೆ. ಹೌದು, ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಹಿಂದೆ ZEE5 ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ. ಫಿಫಾ ವಿಶ್ವಕಪ್ನ ತನ್ನ ಆರಂಭಿಕ ಪಂದ್ಯದಲ್ಲೇ ಇಂಗ್ಲೆಂಡ್ ಭರ್ಜರಿ ಜಯ ದಾಖಲಿಸಿದೆ. ಎಲ್ ಗುಂಪಿನ ರೋಚಕ ಹಣಾಹಣಿಯಲ್ಲಿ ಕ್ರೊಯೇಷಿಯಾ ತಂಡವನ್ನು 4-2 ಗೋಲುಗಳ ಅಂತರದಿಂದ ಇಂಗ್ಲೆಂಡ್ ಧೂಳಿಪಟ ಮಾಡಿಬಿಟ್ಟಿದೆ. ಪಂದ್ಯದ 12ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಇಂಗ್ಲೆಂಡ್ಗೆ ಮೊದಲ ಯಶಸ್ಸು ತಂದುಕೊಟ್ಟವರು ನಾಯಕ ಹ್ಯಾರಿ ಕೇನ್. ಆದರೆ 36ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಮಿಡ್ಫೀಲ್ಡ್ನ ತಪ್ಪುಗಳನ್ನು ಸರಿಯಾಗಿ ಬಳಸಿಕೊಂಡ ಕ್ರೊಯೇಷಿಯಾದ ಮಾರ್ಟಿನ್ ಬಟೂರಿನ ಅದ್ಭುತ ಗೋಲು ಬಾರಿಸಿ ಪಂದ್ಯವನ್ನು ಸಮಬಲಗೊಳಿಸಿದರು. ಆದರೆ ಇಂಗ್ಲೆಂಡ್ ಸುಮ್ಮನೆ ಕೂರಲಿಲ್ಲ. ನಾಯಕ ಹ್ಯಾರಿ ಕೇನ್ ತಮ್ಮ ಅವಳಿ ಗೋಲುಗಳ ನೆರವಿನಿಂದ ಮಿಂಚಿದರೆ ಜೂಡ್ ಬೆಲ್ಲಿಂಗ್ಹ್ಯಾಮ್, ಬದಲಿ ಆಟಗಾರ ಮಾರ್ಕಸ್ ರ್ಯಾಶ್ಫೋರ್ಡ್ ತಲಾ ಒಂದು ಗೋಲು ಬಾರಿಸಿ ತಂಡವನ್ನು ಗೆಲುವಿನತ್ತ ತಗೊಂಡು ಹೋದರು. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಕ್ರೇಜ್ ಅನ್ನೋದು ಹೆಚ್ಚಾಗಿದೆ. ಹಲವರು ಪಂದ್ಯ ವೀಕ್ಷಣೆಯನ್ನು ಸ್ಟೇಡಿಯಂನಲ್ಲಿ ಮಾಡಿದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ಈ ಫುಟ್ಬಾಲ್ ವಿಶ್ವಕಪ್ ಫಿಫಾವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಬೇಕು ಅನ್ನೋದಾದರೆ ZEE5 ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಬಹುದು.